Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಮಧ್ಯೆ ಜಿದ್ದಾಜಿದ್ದಿಯೇ ಏರ್ಪಟ್ಟಿದೆ. ಟಿವಿ9 ಸಂದರ್ಶನದಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಮಾತನಾಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಬರೋ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ. ಗ್ಯಾರಂಟಿ ಬಗ್ಗೆ ಉದ್ದೇಶಪೂರ್ವಕವಾಗಿ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಬಗ್ಗೆ ಮನ್ಸೂರ್ ಅಲಿ ಖಾನ್ ಏನ್ ಹೇಳ್ತಾರೆ ನೋಡೋಣ. ಬಲಿಷ್ಠ ಭಾರತವನ್ನ ಕಟ್ಟಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನುವ ಕಲ್ಪನೆಯೊಂದಿಗೆ ಈ ಬಾರಿಯ ಚುನಾವಣೆ ನಡೀತಾ ಇದೆ. ಬೆಂಗಳೂರನ್ನು ಕೂಡ ಬಲಿಷ್ಠವಾಗಿ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕಲ್ಪನೆಯೊಂದಿಗೆ ಕಾಂಗ್ರೆಸ್ನ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರು ಈ ಬಾರಿಯ ಚುನಾವಣೆಗೆ ಇಳಿದಿದ್ದಾರೆ. ಅವರ ಕಲ್ಪನೆಗಳೇನು, ಯಾವ ಆಧಾರದ ಮೇಲೆ ಚುನಾವಣೆಯನ್ನು ಎದುರಿಸ್ತಿದ್ದಾರೆ ಅನ್ನೋದನ್ನ ಸ್ವತಃ ಮನ್ಸೂರ್ ಅಲಿ ಖಾನ್ ಅವರ ಜೊತೆಗೆ ಮಾತನಾಡ್ತಾ ಕೇಳೋಣ. ಸರಿ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದೆ ಚುನಾವಣೆ ಅಬ್ಬರ? ಯಾವ ರೀತಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಿ? ಏನು ಜನ ಏನು ಸ್ಪಂದನೆ ವ್ಯಕ್ತಪಡಿಸ್ತಾ ಇದ್ದಾರೆ? ನೋಡಿ, ಚುನಾವಣೆ ಪ್ರಚಾರ ನಡೀತಾ ಇದೆ. ನಾವು ಎಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ರೆಸ್ಪಾನ್ಸ್, ಜನ ಬರ್ತಾರೆ, ಸ್ಪಾಂಟೇನಿಯಸ್ ಬರ್ತಾ ಇದ್ದಾರೆ. ಸೊ ನಾನು ಎಲ್ಲ ಕ್ಷೇತ್ರ ಹೋಗಿದ್ದೀನಿ. ಸೊ ಒಂದು ಕಾಂಗ್ರೆಸ್ ಸರ್ಕಾರ ಮೇಲೆ ಒಂದು ನಂಬಿಕೆ ಬಂದಿದೆ. ಜನ ಎಲ್ಲ ಹೇಳ್ತಾರೆ 10 ತಿಂಗಳಿನಲ್ಲಿ ಬಡವರಿಗೆ ಮತ್ತು ಸಾಮಾನ್ಯ ಜನರಿಗೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತ. ಮತ್ತು ನಮ್ಮ 5 ಗ್ಯಾರಂಟೀಸು ಜನರಿಗೆ ನಾವು ತಲುಪಿಸಿದ್ದೀವಿ. ಅದು ನಮಗೆ ಒಂದು ಗುಡ್ ವಿಲ್ ಇದೆ ಜನರದು. ಈಗ ನೀವು ಕ್ಷೇತ್ರದಲ್ಲಿ ಓಡಾಡಿದಾಗ ಆ 5 ಗ್ಯಾರಂಟಿಗಳು ತಳಮಟ್ಟದ ಜನರಿಗೂ ಕೂಡ ರೀಚ್ ಆಗಿದೆ ಅಂತ? ರೀಚ್ ಆಗಿದೆ. ಲಿಟ್ರಲಿ 80-85% ಜನಕ್ಕೆ ರೀಚ್ ಆಗಿದೆ. ಆಮೇಲೆ ನೀವು ಕೂಡ ಸಾಕಷ್ಟು ವರ್ಷದಿಂದ ಕಾರ್ಯಕರ್ತರಾಗಿ ತಳಮಟ್ಟದಿಂದ ಕೆಲಸ ಮಾಡಿದವರು. ಅದೇ ಕಾರಣ ಇರ್ಬೋದಾ ಇನ್ನಷ್ಟು ಹತ್ರ ಆಗೋದಕ್ಕೆ? ನೋಡಿ, ನಾನು ಏನು ಮಾತಾಡ್ತಾ ಇರೋದು, ನಾನು ಬ್ಯಾಂಗ್ಳೂರ್ ಅಭಿವೃದ್ಧಿ, ಡೆವಲಪ್ಮೆಂಟ್ ಅಜೆಂಡಾ, ಎಡ್ಯುಕೇಷನ್, ಹೆಲ್ತ್ ಕೇರ್, ಜನರಿಗೆ ಏನು ಬೇಕು ಇದೆಲ್ಲ ಕ್ವಾಲಿಟಿ ಆಫ್ ಲೈಫ್ ಬೇಕು. ಮತ್ತೆ ನೋಡಿ, ಇವಾಗ ನಾನು ಮಾತಾಡ್ತಾ ಇರೋದು, ನೀವು ಬ್ಯಾಂಗ್ಳೂರ್ ಟೆಂಪ್ರೇಚರ್ ನೋಡಿ, ಸಸ್ಟೈನಬಲ್ ಬ್ಯಾಂಗ್ಳೂರ್ ಏನು ಮಾಡಬೇಕಿತ್ತು ನಾವು. ಹೊಸ ಏರಿಯಾಸ್ ಬೆಂಗಳೂರು 20 ವರ್ಷದಿಂದ ಏನು ಡೆವಲಪ್ ಆಗಿದೆ, ಫಾರ್ ಎಕ್ಸಾಂಪಲ್ ಔಟರ್ ರಿಂಗ್ ರೋಡ್, ಮಹಾದೇವಪುರ, ಅದೆಲ್ಲ ಅಲ್ಲಿ ಸಮಸ್ಯೆ, ಸಿಕ್ಕಾಪಟ್ಟೆ ಸಮಸ್ಯೆ. ಟ್ರಾಫಿಕ್ ಇದೆ, ಲೇಕ್ಸ್ ಎನ್ಕ್ರೋಚ್ಮೆಂಟ್, ಗ್ರೌಂಡ್ ವಾಟರ್ ರೀಚಾರ್ಜು, ಮತ್ತೆ ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆ ಏರಿಯಾ ಬ್ಯಾಂಗ್ಳೂರ್ನಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಏರಿಯಾ. ಕರ್ನಾಟಕದಲ್ಲಿನೂ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಏರಿಯಾ. ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಡೆಲ್ಲಿನಲ್ಲಿ. ಈಗ ಒಂದು ಪರ್ಟಿಕ್ಯುಲರ್ ನಿಮ್ಮ ಕ್ಷೇತ್ರ ಹೇಗಿದೆ ಅಂತಂದರೆ, ಮಹದೇವಪುರ ಒಂದು ಸಮಸ್ಯೆ ಇದೆ, ಶಿವಾಜಿನಗರ ಒಂದು ಸಮಸ್ಯೆ ಇದೆ, ಶಾಂತಿನಗರ ಬೇರೆ ಥರದ ಸಮಸ್ಯೆಗಳಿದೆ. ಈ ಕ್ಷೇತ್ರವಾರು ಬೇರೆ ಬೇರೆ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಏನು ವಿಷನ್ ಇಟ್ಕೊಂಡಿದ್ದೀರಿ? ನೋಡಿ, ಎಲ್ಲ ಕ್ಷೇತ್ರ ಕೆಲವು ಇಶ್ಯೂ ಕಾಮನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಮ್ಮ ಕ್ಷೇತ್ರದಲ್ಲಿ ಕೆಲವು ಏರಿಯಾಸು ಹಳೆ ಬೆಂಗಳೂರು ಅಂತ ಹೇಳ್ಬೋದು. ಅಲ್ಲಿ ಪಾರ್ಕ್ಸು, ಲೇಕ್ಸು, ನೀರು ಅಷ್ಟು ಸಮಸ್ಯೆ ಇಲ್ಲ. ನ್ಯೂ ಏರಿಯಾಸು ಆ ಕಡೆ ಸ್ವಲ್ಪ ಸಮಸ್ಯೆ ನೀರ್ದು ಇದೆ. ಮತ್ತು ಏನಾಗಿದೆ, ಈ ನೀರು ಸಮಸ್ಯೆ ನಿನ್ನೆ ಬಂದಿಲ್ಲ, ಮೊನ್ನೆ ಬಂದಿಲ್ಲ. ಆ ಹೊಸ ಏರಿಯಾದಲ್ಲಿ ಏನಾಗ್ಬಿಟ್ಟಿದೆ, ಲೇಕ್ಸ್ ಎನ್ಕ್ರೋಚ್ಮೆಂಟ್ ಆಗಿಬಿಟ್ಟಿದೆ. ಲೇಕ್ ವಾಟರ್ ರೀಚಾರ್ಜ್, ಗ್ರೌಂಡ್ ವಾಟರ್ ರೀಚಾರ್ಜ್ ಸರಿಗಾಗ್ತಾ ಇಲ್ಲ. ಮತ್ತು ಪ್ಲ್ಯಾನ್ ಡೆವಲಪ್ಮೆಂಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನಾಗಿದೆ ಗೊತ್ತು ನನಗೆ, MP ರೋಲ್ ಡಿಫ್ರೆಂಟು, MLA ರೋಲ್ ಡಿಫ್ರೆಂಟು, ಕಾರ್ಪೊರೇಟರ್ ರೋಲ್ ಡಿಫ್ರೆಂಟ್. ಬಟ್ ನೀವು ಹೊಸ ಏರಿಯಾಸ್ ನೋಡಿದ್ರೆ ಯಾರು ಆಡಳಿತ ಮಾಡ್ತಾ ಇರೋದು, ಸ್ಟೇಟ್ನಲ್ಲಿ ಇದ್ರು ಗೌರ್ಮೆಂಟು, ಸೆಂಟರ್ ಗೌರ್ಮೆಂಟ್ ಇದ್ರು, ಕಾರ್ಪೊರೇಟರ್ಸ್ ಇದ್ರು, ಈ ಥರ ಎಲ್ಲ ಪ್ಲ್ಯಾನ್ ಡೆವಲಪ್ಮೆಂಟ್ ಮಾಡಿಲ್ಲ. ನಾನು ಹೇಳೋದು. ಆ್ಯಂಡ್ ಮತ್ತು ಇನ್ನೊಂದು ಕಂಪ್ಲೇನ್ ಜನರಲ್ಲಿ, ಅವ್ರ MP ನೋಡಿಲ್ಲ ಅಂತ ಕಾಮನ್ ಕಂಪ್ಲೇನ್ ಇದೆ. ಓಡಾಡ್ಕೊಳ್ಳಿ ಅದನ್ನೇ ಹೇಳ್ತಾ ಇದ್ದಾರೆ. ನನ್ಗೆ ಗೊತ್ತಿಲ್ಲ ಎಷ್ಟು. ನಾನು ಸಿಂಪಲ್, ನನಗೆ ಪರ್ಸ್ನಲ್ ಏನು ಇಶ್ಯೂ ಇಲ್ಲ ಅವರು. ನಾನು ಯಾರು MP ಇದ್ರೆ 15 ವರ್ಷ, ಅವ್ರ ಒಂದು ಏನು ಅಚೀವ್ಮೆಂಟ್ಸ್ ಇದೆ, ನೀವು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಅಚೀವ್ಮೆಂಟ್ಸ್ ಅಂತ ಹೇಳ್ಬಿಟ್ರೆ ಅದಾಗಲ್ಲ. ಪರ್ಸ್ನಲಿ ಏನು ಮಾಡಿದ್ದೀರಾ, ನಿಮ್ಮ MP ಲ್ಯಾಡ್ನಲ್ಲಿ ಏನು ಮಾಡಿದ್ದೀರಾ, ಮತ್ತೆ ಪಾರ್ಲಿಮೆಂಟ್ನಲ್ಲಿ ಎಷ್ಟು ಕ್ವೆಶ್ಚನ್ಸ್ ಕೇಳಿದ್ದೀರಾ, ಏನಾಗಿದೆ, ಅದೆಲ್ಲ
ಅದ್ಮೇಲೆ ಅವರು ನಾನು ಎಲೆಕ್ಷನ್ ಫೈಟ್ ಮಾಡ್ತಾ ಇರೋದು ನನ್ನ ಡೆವಲಪ್ಮೆಂಟಲ್ ಅಜೆಂಡಾ, ನನ್ನ ಬೆಂಗಳೂರು ವಿಷನ್ ಏನು, ನನ್ನ ಕರ್ನಾಟಕಗೆ ಏನು ಮಾಡಬೇಕು. ಅದೇ ನಾನು ಎಲೆಕ್ಟ್ ಆದರೆ ಬ್ಯಾಂಗ್ಳೂರು ಮತ್ತು ಕರ್ನಾಟಕದಿಂದ ಫಸ್ಟು ಬ್ಯಾಂಗ್ಳೂರು ಕರ್ನಾಟಕ ಇಂಥ ಬಗ್ಗೆ ಮಾತಾಡಬೇಕು. ಸಮಟೈಮ್ಸ್ ಅನ್ಕಂಫರ್ಟಬಲ್ ಇರ್ಬೋದು ತಮ್ಮ ಸಿಚುವೇಶನ್, ಬಟ್ ನಮ್ಮ ಸ್ಟೇಟ್ಗೋಸ್ಕರ ನಾವು ಮಾತಾಡಲೇಬೇಕು. ಆ ಥರದ ಒಂದು ನಿರ್ಧಾರ ಮಾಡಿದ್ದೀರಿ. ಹೌದು. ನೀವು ಆಮೇಲೆ ಎಜುಕೇಷನ್ ಫೀಲ್ಡಲ್ಲಿ ಇರುವಂಥವ್ರು, ಸೊ ಈ ಎಜುಕೇಷನ್ ವಿಚಾರದಲ್ಲಿ ಒಂದಷ್ಟು ಚೇಂಜಸ್ ತರಬೇಕು ಅನ್ನೋ ಥರದ್ದು ಏನಾದರೂ? ಹೌದು ನೋಡಿ, ಎಡ್ಯುಕೇಷನ್, ಪ್ರೈಮರಿ ಎಡ್ಯುಕೇಷನ್ ಬ್ಯಾಕ್ ಬೋನ್ ಕಂಟ್ರಿದು. ನಾವು ಸೂಪರ್ ಪವರ್ ಆಗಬೇಕು, ಡೆವಲಪ್ ಕಂಟ್ರಿ ಆಗಬೇಕಂತ ಹೇಳ್ತೀವಿ. ಅಂದ್ರೂ ಎಡ್ಯುಕೇಷನ್ನಲ್ಲಿ ಇನ್ವೆಸ್ಟ್ಮೆಂಟು 2.4% ಆಫ್ ದ GDP. ನಾನು ಒಂದು ಸರ್ಕಾರಕ್ಕಂತ ಹೇಳ್ದಲ್ಲ, ಕನ್ಸರ್ಕೇಟಿವ್ ಸರ್ಕಾರ, ಬಟ್ ನಮಗೆ ಹೈಯರ್ ಪರ್ಸೆಂಟೇಜ್, ಅಟ್ಲೀಸ್ಟ್ ಮಿನಿಮಮ್ 6% ಆಫ್ GDP ಪ್ರೈಮರಿ ಎಡ್ಯುಕೇಷನ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪಾರ್ಲಿಮೆಂಟ್ ನಲ್ಲಿ ಒಂದು ಧ್ವನಿ ಎತ್ತಬೇಕು. ಪಾರ್ಲಿಮೆಂಟ್ ನಲ್ಲಿ ಒಂದ್ ಹೇಳ್ಬೋದು, ನಾನು ಒಬ್ಬನೇ ಏನ್ ಮಾಡಕ್ಕಾಗತ್ತೆ, ಒಬ್ಬ ಸ್ಟಾರ್ಟ್ ಮಾಡಿದ್ರೆ ಧ್ವನಿ ಕ್ಯಾರಿ ಆನ್ ಆಗತ್ತೆ. ಯಾಕಂದ್ರೆ ಇಂಡಿಯಾ ನಮ್ದು ಡೆವಲಪ್ ದೇಶ ಆಗಬೇಕಾದ್ರೆ ಎಡ್ಯುಕೇಷನ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಒಳ್ಳೆ ಟೀಚರ್ಸ್ ಮಾಡೋಕ್ಕೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಏನು ಮಾಡ್ತಾ ಬಿಲ್ಡಿಂಗ್ ಇಟ್ಕೊಂಡು ಟೀಚರ್ಸ್, ಕ್ವಾಲಿಟಿ ಟೀಚರ್ಸ್ ಇಲ್ಲಾಂದ್ರೆ ಏನು ಮಾಡ್ತೀರ ನೀವು? ಸೊ ಇದೆಲ್ಲ ಮತ್ತೆ ಹಣ ಬೇಕು ಪ್ರೈಮರಿ ಎಡ್ಯುಕೇಷನ್ಗೆ. ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ ಒಳ್ಳೆ ಇದ್ರೆ ಸೆಂಟರು ಸ್ಟೇಟ್ಸ್ಗೆ ಹೆಲ್ಪ್ ಮಾಡಬೇಕು ಹಣ ಕೊಟ್ಟು. ಇನ್ನೊಂದು ಪ್ರಮುಖ ಪ್ರಶ್ನೆಯನ್ನು ನಾನು ನಿಮ್ಮನ್ನೇ ಕೇಳಬೇಕು ಅಂದ್ಕೊಂಡೆ. ಈ ಬಾರಿ ಕಾಂಗ್ರೆಸ್ 3 ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೇಳಿತ್ತು. ಬೆಂಗಳೂರು ಸೆಂಟ್ರಲ್ಲು, ಹಾವೇರಿ ಮತ್ತು ಬೀದರು. ನಿಮ್ಮೊಬ್ಬರಿಗೆ ಟಿಕೆಟ್ ಸಿಕ್ಕಿದೆ. ಸೊ ಇಲ್ಲಿ ಅಲ್ಪಸಂಖ್ಯಾತರಿಗೆ ದೇಶದಲ್ಲಿ ಎಲ್ಲೋ ಒಂದು ಕಡೆ ಒಂಥರ ಮುಜುಗರದ ಅಥವಾ ಎಲ್ಲೋ ಒಂದು ಕಡೆ ನಮಗೆ ಕಾರ್ನರ್ ಮಾಡ್ತಿದ್ದಾರೆ, ಆ ಥರದ ಏನಾದ್ರು ಫೀಲ್ ಬರೋ ಥರ BJP ನಡೆದುಕೊಳ್ತಿದ್ಯಾ ಅಂತ? ಅವರು ನೀವು ನೋಡ್ತಾ ಇದ್ದೀರಾ ಪಾಲಿಸೀಸು. ಆ್ಯಂಡ್ ಮತ್ತು ಮೈನಾರಿಟೀಸು, ಅಲ್ಪಸಂಖ್ಯಾತರು ಅವರು ಒಂದು ದೊಡ್ಡ ಮನ್ಸು ಮಾಡಿ BJP ಅವರು ಇಂಟ್ರೋಸ್ಪೆಕ್ಷನ್ ಮಾಡಬೇಕು ಏನಾಗ್ತಿದೆ ದೇಶದಲ್ಲಿ ಅಂತ. ಎಸ್ ಸರ್. ಇನ್ನೊಂದು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂಥದ್ದು, ದೇಶದಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಧರ್ಮದ ವಿಚಾರಗಳೇ ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು. ಇದನ್ನು ನೀವು ಹೇಗೆ ಫೇಸ್ ಮಾಡ್ತೀರಿ? ನೋಡಿ, ಧರ್ಮ ಒಂದು ಪರ್ಸನಲ್ ಇಶ್ಯೂ. ಅಭಿವೃದ್ಧಿ ಎಲ್ಲರಿಗೆ ಬೇಕು. ಹೌದು, ಅಭಿವೃದ್ಧಿ ಆದ್ರೇನೆ ಎಲ್ಲ ದೇಶ ಬೆಳ್ಸಕ್ಕಾಗೋದು, ದೇಶ ಉಳ್ಸಕ್ಕಾಗೋದು. ಇವಾಗ ನೋಡಿ, ಸಿಕ್ಕಾಪಟ್ಟೆ ಹೈ ಅನ್ಎಂಪ್ಲಾಯ್ಮೆಂಟ್ ರೇಟು, ರೈಸ್ ನೋಡಿ, ಯಾರು ಮಾತಾಡ್ತಲ್ಲ. ಯಾಕೆ ಆಗ್ತಾ ಇರೋದು ಇದು? ಧರ್ಮ ಎಲ್ಲ ಮನೆಯಲ್ಲಿ, ಎಲ್ಲ ಧರ್ಮ ನೋಡಿ, ಭಾರತ ದೇಶದಲ್ಲಿ ಎಲ್ಲ ಧರ್ಮ ಎಲ್ಲರಿಗೆ ಇಂಪಾರ್ಟೆಂಟು. ಅದು ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಪರ್ಸನಲ್ ಇಶ್ಯೂ ಮನೇಲಿ, ಬಟ್ ಏನು ಫೈನಲಿ ಜನಕ್ಕೆ ಬೇಕು? ಅಭಿವೃದ್ಧಿ ಹೇಗಾಗ್ತದೆ, ಜಾಬ್ಸ್ ಇದೆಯಾ, ಕ್ವಾಲಿಟಿ ಆಫ್ ಲೈಫ್ ಹೇಗಿದೆ, ಅದೆಲ್ಲ ಮ್ಯಾಟರ್ ಆಗತ್ತೆ. ಯಾವಾಗ ನೀವು ಧರ್ಮ ತಗೊಂಡು ಬರ್ತೀರಾ, ನಿಮಗೆ ಏನು ನಿಮ್ಮ ಹತ್ರ ತೋರ್ಸಕ್ಕೆ ಅಚೀವ್ಮೆಂಟ್ಸ್ ಇಲ್ಲ ಆದ್ರೆ, ಅಚೀವ್ಮೆಂಟ್ಸ್ ಇದ್ರೆ ನೀವು ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡ್ತೀರಾ, ಅಚೀವ್ಮೆಂಟ್ಸ್ ಇಲ್ಲ ಆದ್ರೆ ನೀವು ಧರ್ಮ ತಗೊಂಡು ಬಂದ್ಬಿಡ್ತೀರಾ. ಈಗ ಕಾಂಗ್ರೆಸ್ ಒಂದು ಗ್ಯಾರಂಟಿ ಯೋಜನೆಗಳು ಒಂದು ದೊಡ್ಡ ಮಟ್ಟಿಗಿನ ಮತ ಬದಲಾವಣೆಗೆ ಅವಕಾಶ ಕೊಡ್ಬೋದಾ? ಅಂದರೆ ಖಂಡಿತ. ನೋಡಿ, ನಾವು ಬಡವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ ಫ್ರೀ ಬಸ್ಸು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮನೆಯಲ್ಲಿಗೆ ಬರ್ತಾರೆ ಒಬ್ಬರು ಕೆಲಸ ಮಾಡೋಕ್ಕೆ. ಅವ್ರು ನನ್ಗೆ ಹೇಳ್ತಾ ಇದ್ರು, ಸರ್ ಬೆಳಿಗ್ಗೆ ಇಂದಿರಾ ಕ್ಯಾಂಟೀನ್ ಹೋಗಿದ್ದೆ, ಬ್ರೇಕ್ಫಾಸ್ಟ್ ಮಾಡಿದೆ, ಆಮೇಲೆ ಫ್ರೀ ಬಸ್ನಲ್ಲಿ ಬಂದಿದ್ದೀನಿ ಮನೆಗೆ. ತಿರ್ಗಾ ಕೆಲಸ ಮಾಡಿ ಮನೆಗೆ ಹೋಗುವಾಗ ಮೊಬೈಲ್ ಫೋನ್ನಲ್ಲಿ 2000 ರೂಪೀಸ್ ಡೆಪಾಸಿಟ್ ಆಗಿದ್ದು ಬಂತು, ಫ್ರೀ ಕರೆಂಟು, ಮತ್ತು 10 kg ಅಕ್ಕಿ. ಇದು ಏನಾಯಿತು? ಅದ್ರ ಎಲ್ಲ ಸೇವಿಂಗ್ ಎಲ್ಲ ಮಾಡಿ. ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ, ಫ್ರೀ ಬೀಸ್ ಅಂತಾರೆ ವೆರಿ ಕನ್ವೀನಿಯೆಂಟ್ಲಿ. ಹೇಗೆ ಫ್ರೀ ಬೀಸ್ ಆಗತ್ತಿದ್ದು? ಯಾರ ಹತ್ರ ದುಡ್ಡಿಲ್ಲ, ಊಟ ಇಲ್ಲ, ಗೌರ್ಮೆಂಟು ಊಟ ಮತ್ತು ದುಡ್ಡು, ಹಣ ಮತ್ತು ಫ್ರೀ ಬಸ್ ಟ್ರಾವೆಲ್ ಎಲ್ಲ ಕೊಟ್ಟರೆ ಇದು ಹೇಗೆ ಫ್ರೀ ಬೀಸ್ ಆಯಿತು? ಆ್ಯಂಡ್ ಯಾರಿಗೆ ಹಣ ಸಿಕ್ಕಿದ್ರು ಅವ್ರ ಮನೆಯಲ್ಲಿ ಲಾಕ್ ಮಾಡಿ ಬೀರೂನಲ್ಲಿ ಇಡಲ್ಲ. ಅದು ಹೋಗಿ ಏನಾದರೂ ಅದು ಎಕಾನಮಿಗೆ ತಿರ್ಗಾ ರೀಸೈಕಲ್ ಆಗತ್ತೆ. ಅದು ನಮ್ಮ GDP ಗೆ ಹೆಲ್ಪ್ ಆಗುತ್ತೆ. ನಾವು ಏನು ಅದು ಹಣ ತೆಗ್ದು ಆಚೆ ಇಟ್ಟಿಲ್ಲ ಇಲ್ಲಿ ತಾನೆ.
ಒಬ್ಬ ಜನಪ್ರತಿನಿಧಿಯಿಂದ ಸಾಮಾನ್ಯವಾಗಿ ಜನರು ಬಯಸೋದು ಅವ್ರು ನಾವು ಫೋನ್ ಮಾಡಿದಾಗ ಕೈಗೆ ಸಿಗಲಿ ಅಥವಾ ನಮ್ಮ ಕಷ್ಟಕ್ಕೇನೋ ಒಂದಾದಾಗ ಅವ್ರ ನೆರವಾಗಲಿ ಅಂತ. ಸೊ ಈಗಿರುವಂಥ ಹಾಲಿ MP ಕೈಯಿಂದ ಏನು ತೊಂದರೆ ಆಗ್ತಾ ಇದೆ ಮತ್ತು ನೀವು ಜನರಿಗೆ ಏನು ಭರವಸೆ ಕೊಡ್ಬೋದು? ನನಗೆ ಹಾಲಿ MP ಏನು ತೊಂದರೆ ಆಗಿದೆ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್. ನಾನು ಖಂಡಿತ ಅವೈಲೇಬಲ್ ಇರ್ತೀನಿ. ನಾನು MP ಆದರೆ ಐ ವಾಂಟ್ ಟು ಬಿ ಅನ್ ಇನ್ವಾಲ್ವ್ಡ್ MP ವಿತ್ ದ ಪೀಪಲ್ ಆ್ಯಂಡ್ ಇನ್ ಪಾರ್ಲಿಮೆಂಟ್. ಇಲ್ಲಾಂದರೆ MP ಆಗಿ ಏನು ಪ್ರಯೋಜನ? ಆರಾಮಾಗಿ ನೀವು ಕ್ವಾಲಿಟಿ ಆಫ್ ಲೈಫ್ ಎಂಜಾಯ್ ಮಾಡ್ಕೊಂಡು ಇರ್ಬೋದು. MP ಆದರೆ ಜನಪರಗೆ ಇರಬೇಕು, ಜನ ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಇರಬೇಕು, ಮತ್ತು ಯಾವಾಗ ಬೇಕು ಜನರಿಗೆ ಆಕ್ಸೆಸಿಬಿಲಿಟಿ ಇರಬೇಕು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿಗೆ ವಿಶೇಷವಾದ ಕಾಳಜಿ ಕೊಟ್ಟಿದೆ ಅಂತ ಅನಿಸ್ತಾ ಇದೆಯಾ? ಅಥವಾ ಫಂಡ್ ಬಿಡುಗಡೆ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಎಲ್ಲಾದರೂ ಒಂದು ಕಡೆ ಬೆಂಗಳೂರನ್ನು ಫೋಕಸ್ ಮಾಡಿ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ? ಇವಾಗ ನೋಡಿ, ನಮ್ಮದು ಲಾಸ್ಟ್ ಟೈಮ್ ಸರ್ಕಾರ ಬರುವಾಗ ಬಜೆಟ್ಟು ಅರ್ಧ ಆಯಿತು, ಇವಾಗ ಕೊಡ್ತಾ ಇದ್ದೀವಿ. ಮತ್ತು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಬೆಂಗಳೂರು ಒಂದು ಫೋಕಸ್ ಏರಿಯಾ, ಮತ್ತು ಬೆಂಗಳೂರಿಗೂ ಕೊಡ್ತಾ ಇದ್ದೀವಿ. ಆ್ಯಂಡ್ ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಕರ್ನಾಟಕ ಬೇರೆ ಭಾಗಗೂ ಕೊಡ್ತೀವಿ. ಬೆಂಗಳೂರು ಯಾಕಂದರೆ ಬೆಂಗಳೂರು ಕ್ಯಾಪಿಟಲ್ ಸಿಟಿ. ಡೆಫಿನೆಟ್ಲಿ ನಾವು ನಮ್ಮ DCM ಇನ್ಚಾರ್ಜ್ ಮಿನಿಸ್ಟರು ಆ್ಯಂಡ್ DCM ನೋಡ್ತಾ ಇದ್ದಾರೆ, CM ನೋಡ್ತಾ ಇದ್ದಾರೆ. ಖಂಡಿತ ಬೆಂಗಳೂರು ಫೋಕಸ್ ಏರಿಯಾ. ಫಾರ್ ಎಕ್ಸಾಂಪಲ್ ಇವಾಗ ಮೆಟ್ರೋ ಕನ್ಸ್ಟ್ರಕ್ಷನ್ ನೋಡಿ ಆಗೋದು, ಅದೆಲ್ಲ ನಮಗೆ ಏನು ಬೆಂಗಳೂರಿಗೆ ಪ್ರಾಬ್ಲಮ್ ಬರ್ತಾ ಇರೋದು, ಸೆಂಟ್ರಲ್ ಫಂಡ್ಸ್ ಬರ್ತಾ ಇಲ್ಲ ನಮಗೆ, ಅದೇ ಮೇನ್ ಪ್ರಾಬ್ಲಮ್ ಆಗ್ತದೆ. ನಾವು 3rd ಹೈಯೆಸ್ಟ್ ಪೇಯಿಂಗ್ ಟ್ಯಾಕ್ಸ್ ಸ್ಟೇಟ್, ಆ ಮಟ್ಟಕ್ಕೆ ನಮಗೆ ಹಣ ಬರ್ತಾ ಇಲ್ಲ. ಕೇಂದ್ರದಿಂದ ದೊಡ್ಡ ಮಟ್ಟಿಗಿನ ಅನುದಾನ ಬಂದಿದ್ರೆ ದೊಡ್ಡ ಮಟ್ಟಿಗಿನ ಬದಲಾವಣೆ ರಾಜ್ಯದಲ್ಲಿ ಸಾಧ್ಯ ಆಗ್ತಿತ್ತು. 100% ಸಾಧ್ಯ ಆಗ್ತಿತ್ತು. ಫೈನಲಿ ಏನು ಇನ್ವೆಸ್ಟ್ಮೆಂಟ್ ಬೇಕಲ್ಲ, ಏನು ಮಾಡೋಕ್ಕೆ ಅಭಿವೃದ್ಧಿ ಕೆಲಸ. ಇವಾಗ ನೀವು 3000 crores ಅಂತ ಅನೌನ್ಸ್ ಮಾಡೋದು ಔಟರ್ ರಿಂಗ್ ರೋಡ್, ಮತ್ತೆ ಎಲ್ಲಿ ಬಂದಿದ್ದಾನ? ಅದು ಬಂದಿದ್ದಿದ್ರೆ ಕೆಲಸ ಸ್ಟಾರ್ಟ್ ಆಗ್ತಾ ಇತ್ತು. ಕಾಂಗ್ರೆಸ್ನ ಈ ಗ್ಯಾರಂಟಿಗಳನ್ನ ಟೀಕೆ ಮಾಡೋ ಸಂದರ್ಭದಲ್ಲಿ BJP ಅವರು ಒಂದು ಹೇಳ್ತಾರೆ, ಗ್ಯಾರಂಟಿಗಳು ನಿಂತು ಹೋಗುತ್ತೆ ಮತ್ತು ಗ್ಯಾರಂಟಿಗಳ ಕಾರಣದಿಂದ ಬೇರೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ. ಇದನ್ನು ಒಪ್ತೀರಾ ನೀವು? ಇಲ್ಲ, ಸುಳ್ಳು ಅದು. ಫಸ್ಟ್ ಆಫ್ ಆಲ್ ಈ ಗ್ಯಾರಂಟೀಸ್ ನಿಲ್ಲೋದಿಲ್ಲ. ಆ್ಯಂಡ್ ಬೇರೆ ಅಭಿವೃದ್ಧಿ, ಇದು ಗ್ಯಾರಂಟಿ ಏನು ಮಾಡ್ತಾ ಇದೀವೋ ಅದು ತಿರ್ಗಾ ಎಕಾನಮಿನಲ್ಲೇ ಹೋಗ್ತಾ ಇರೋದು. ಇದು ರೀಸೈಕ್ಲಿಂಗ್, ಇದು ಎಕಾನಮಿಗೆ ಕಿಕ್ ಸ್ಟಾರ್ಟ್ ಮಾಡೋ ಒಂದು ರೀತಿ ಹೇಳ್ಬೋದು. ಆದರೆ BJP ಅವರಿಗೆ ಇದು ಅರ್ಥ ಆಗ್ತಾ ಇಲ್ವಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ? ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ. ಅವ್ರು ಮಾತಾಡಲೇಬೇಕಲ್ಲ, ಬಿಕಾಸ್ ನಾವು ಮಾಡಿದೀವಿ ಅಂತ ಅವ್ರು ಅಪೋಸ್ ಮಾಡೋದು. ಅವರು ಪರವೂರಿಗೆ ಹಾರಿದೆ, ತವರೂರನ್ನು ತೋರೆದು ಬಾಂಧವ್ಯದ ಗಂಧವನು ಅರಸುತ್ತ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಬೊಮ್ಮಾಯಿ ಸರ್ಕಾರ ಇತ್ತು, ಈ ಮಾಡಬೇಕಿತ್ತು ಅವರು, ಯಾಕೆ ಮಾಡಿಲ್ಲ? ಅವ್ರ ಸರ್ಕಾರ ಇತ್ತಲ್ಲ, ಯಾಕೆ ಮಾಡಿಲ್ಲ ಅವರು? ಕೊನೆಯದಾಗಿ ಈ ಚುನಾವಣೆಯಲ್ಲಿ ಒಂದು ದೊಡ್ಡ ರಿಸ್ಕನ್ನು ತಾವು ಫೇಸ್ ಮಾಡ್ತಾ ಇದ್ದೀರಾ. ಸೊ ಗೆದ್ದರೆ ಏನು ಜನರಿಗೆ ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ನಾನು ಗೆದ್ದರೆ ಫಸ್ಟು ಜನರಿಗೆ ಇದು ಭರವಸೆ ಕೊಡೋದು, ನಾನು ನಿಮ್ಮ MP ಆಗಿ ತಮ್ಮ ಪರಕ್ಕೆ ಕೆಲಸ ಮಾಡ್ತೀನಿ. ಮತ್ತು ಬೆಂಗಳೂರು ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಅಲಾಂಗ್ ವಿತ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ನಮ್ಮ ಲೇಕ್ಸು, ನಮ್ಮ ವೆದರ್, ನಮ್ಮ ಗ್ರೀನ್ ಕವರು ಮತ್ತು ಏನು ಬೇಕು ಅದನ್ನು ಕೊಡಬೇಕು. ನೋಡಿ, ಯಾರು ಇರ್ತಾರೆ ನಮ್ಮ ಸಿಟಿನಲ್ಲಿ, ನೀರಿಲ್ಲ, ವೆದರ್ ಸರಿಯಾಗಿಲ್ಲ ಅಂದರೆ ಅದು ನೋಡಬೇಕು, ಡೆವಲಪ್ಮೆಂಟು ನೋಡಬೇಕು. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟು, ಬ್ಯಾಂಗ್ಳೂರ್ ಜಾಬ್ ಜನರೇಟಿಂಗ್ ಆಪರ್ಚುನಿಟೀಸು. ಬ್ಯಾಂಗ್ಳೂರ್ನಲ್ಲಿ ಹೇಗೆ ಎಡ್ಯುಕೇಷನ್ ಸೆಕ್ಟರ್, ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಸೆಂಟ್ರಲ್ ಫಂಡಿಂದ ಹಣ ತಗೊಳ್ಬೇಕು. ಬ್ಯಾಂಗ್ಳೂರ್ ನನ್ನ ಪ್ರಕಾರ ಪ್ರೈಡ್ ಆಫ್ ಇಂಡಿಯಾ ಆ್ಯಂಡ್ ಕಂಪೀಟಿಂಗ್ ವಿತ್ ಇಂಟರ್ನ್ಯಾಷನಲ್ ಸಿಟೀಸ್, ಅದು ನಾವು ಉಳಿಸ್ಕೊಳ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಮನ್ಸೂರ್ ಅಲಿ ಖಾನ್ ಅವರ ವಿಶ್ವಾಸದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಮತ್ತು ಬಾಲಾಜಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.